ಸರ್, ಇನ್ಫರ್ಟಿಲಿಟಿ ಅನ್ನೋದು ಬರೀ ಫೀಮೇಲ್ ಪ್ರಾಬ್ಲಮ್ಸ್ ಅಥವಾ ಪುರುಷರಿಗೂ ಈ ಪ್ರಾಬ್ಲಮ್ಸ್ ಕಾಡುತ್ತಾ? ಇಬ್ಬರಿಗೂ ಸಮಸ್ಯೆ ಇರ್ತದೆ. ಅದರಲ್ಲೇ ಸಾಲ್ವ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಾವು ಹೋಗ್ಬೇಕು ಅಷ್ಟೇ. ಮತ್ತೆ ಐ ಡೋಂಟ್ ನೋ ಪರ್ಟಿಕ್ಯುಲರ್ಲಿ, ಬಟ್ ಡಿಪೆಂಡ್ಸ್ ಆನ್ ಮೆನ್ ಆ್ಯಂಡ್ ವುಮೆನ್. ಗಂಡ್ಮಕ್ಳಿಗೂ ಬರುತ್ತಾ ಈ ರೀಸನ್ಸ್ ಏನು ಅನ್ಸುತ್ತೆ ಸರ್ ಇನ್ಫರ್ಟೈಲ್ ಆಗೋಕೆ? ಜೆನೆಟಿಕ್ ಇರ್ಬೋದು, ಇಲ್ಲಾಂದ್ರೆ ಬಟ್ ನಮ್ಮ ಮೈಂಡನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ದಟ್ ಇಸ್ ಡಿಪೆಂಡ್ಸ್ ಆಗುತ್ತೆ ಅದ್ರ ಮೇಲೆ. ಇನ್ಫರ್ಟಿಲಿಟಿ ಮೈಂಡ್ ಮೇಲೆ ಡಿಪೆಂಡ್ ಆಗಲ್ಲ, ಇಟ್ಸ್ ಡಿಪೆಂಡ್ಸ್ ಆನ್ ಬಾಡಿ. ಯಾಕೆಂದ್ರೆ ಈ ಥರ ಅವ್ರಿಗೆ ಒಳಗಡೆ ಅವ್ರಿಗೆ ಹೊಂದಾಣಿಕೆ ಬೇಕು ಅಷ್ಟೇ. ಹೊಂದಾಣಿಕೆ ಇತ್ತಂದ್ರೆ ಅವ್ರ ಹತ್ರ ತುಂಬಾ ಚೆನ್ನಾಗಿ ಅವ್ರ ಜೋಡಿ ಇರ್ತಾರೆ. ಹೊಂದಾಣಿಕೆ ಇಲ್ಲ ಆಯ್ತಂದ್ರೆ ಒಂಚೂರು ಬೇರೆ ಫರ್ಕ್ ಆಗ್ತಾರೆ. ಫುಡ್ ಬೇರೆ ಆಯ್ತು, ಈ ತರ ಫುಡ್ ಬೇರೆ ಇದೆ. ಈಗ ಫುಡ್ ಇಂದನೂ ಒಂದು ಹೇಳ್ಬೋದು, ಅದನ್ನು ಒಂದು ಸಮಸ್ಯೆ ಐತೆ. ಮೊದಲನೇದಾಗಿ ಈ ಇನ್ಫರ್ಟಿಲಿಟಿ ಅಂದರೆ ಎಲ್ಲ ಫೀಮೇಲ್ ಮತ್ತು ಮೇಲ್ ಅಂದರೆ ಗಂಡು ಮತ್ತು ಹೆಣ್ಣಿನ ಎರಡೂ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಅದು ಇಬ್ಬರಿಗೂ ಆಗೋ ಚಾನ್ಸಸ್ ಇರುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಡ್ರಿಂಕ್ಸ್ಗಳನ್ನು ಮಾಡ್ತಾ ಇರ್ಬೋದು.